ನಮಸ್ತೆ ಮೈಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಎಲ್ಲ ವಿದ್ಯಾರ್ಥಿಗಳು DCET ವೆರಿಫಿಕೇಷನ್ಸ್ ಆಗಿ ಚಿಲ್ ಮಾಡ್ತಿರ್ತೀರಾ ಅಂತ ಭಾವಿಸ್ತೀನಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಕರ್ನಾಟಕ ಸ್ಟೇಟ್ ಫಸ್ಟ್ ರ್ಯಾಂಕನ್ನು ತಗೊಂಡಿದ್ದಾರೆ. ಸೊ ಇವತ್ತು ಕರ್ನಾಟಕ ಸ್ಟೇಟ್ ಟಾಪರ್ ಸಂತೃಪ್ತ್ ಅವರು ನಮ್ಮ ತ್ರಿಬಲ್ ಟಿ ಅಕಾಡೆಮಿಲಿದ್ದಾರೆ. ಸೊ ಸಂತೃಪ್ತ್, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ. ಥ್ಯಾಂಕ್ ಯು. ಸೊ ಇಡೀ ಕರ್ನಾಟಕಕ್ಕೆ DCETಲಿ ಸ್ಟೇಟ್ ಫಸ್ಟ್ ರ್ಯಾಂಕನ್ನು ತಗೊಂಡಿದ್ದೀರಾ, ಎಷ್ಟು ಖುಷಿ ಆಗ್ತದೆ ನಿಮಗೆ? ಸರ್ ತುಂಬಾ ಖುಷಿ ಆಗ್ತಿದೆ ಸರ್. ಸಂತೃಪ್ತ್, ನಿಮ್ಮ ಎಜುಕೇಷನ್ಸ್ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳಿಸ್ಕೊಡಿ ನಮಗೆ. ನಾನು 1 to 10th ಬಂದು ಹಾಸನಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ನಂದು ಡಿಪ್ಲೊಮೋನ ನಾನು GTTC ಗೌರಿಬಿದನೂರಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಹೌದಾ? ಓಕೆ. ನೀವು DCET ಪ್ರಿಪ್ರೇಷನ್ಸ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ? ಮೀನ್ಸ್ ಯಾವ ಕ್ಲಾಸಿಗೆ ಬಂದಾಗ ನೀವು DCET ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ? ನಾನು ಡಿಪ್ಲೊಮೋ ತೊಗೊಂಡಾಗ ನನಗೆ ಇನಿಷಿಯಲಿ ಯಾವುದು ಐಡಿಯಾಸ್ ಇರಲಿಲ್ಲ ಇಂಜಿನಿಯರಿಂಗ್ ಪರ್ಸ್ಯೂ ಮಾಡಬೇಕು ಅಂತ. ಬಟ್ ಫಸ್ಟ್ ಇಯರ್ ಆದಮೇಲೆ ಮನೇಲಿ ಒಂದು ಸಲ ಕೇಳಿದಾಗ ಇಲ್ಲ ಇಂಜಿನಿಯರಿಂಗ್ ಮಾಡು ಅಂತ ಹೇಳಿದರು. ಅವಾಗ ಏನನ್ನಿಸ್ತು ಅಂದರೆ ಅದ್ರ ಬಗ್ಗೆ ಸ್ವಲ್ಪ ನೋಡಿದೆ. ಡಿಪ್ಲೊಮೊ CET ಅಂತ ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕು ಅಂತ ಹೇಳಿದರು. ನೆಕ್ಸ್ಟ್ ನಾನು ಏನು ಮಾಡಿದೆ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಾದಮೇಲೆ ಐ ಥಾಟ್ ಯಾವ್ದಾರ ಒಂದು ಇನ್ಸ್ಟಿಟ್ಯೂಷನಿಗೆ ಸೇರಿ ಇಲ್ಲ ಫೈನಲ್ ಇಯರಿಂದನೇ ಶುರು ಮಾಡೋಣ ಅಂತ ಅನ್ನಿಸ್ತು. ಸೊ ಬೇಗನೆ ಇರಲಿ ಅಂತ ಫೈನಲ್ ಇಯರಲ್ಲಿದ್ದಾಗ ಶುರು ಮಾಡಿದ್ದೀನಿ ನಾನು. ಓಕೆ, ಹಾಗಿದ್ರೆ ನಿಮ್ಮ DCET ಪ್ರಿಪ್ರೇಷನ್ಸ್ ನೀವು ಫೈನಲ್ ಸೆಮಿಗೆ ಬಂದಿದ್ದ ತಕ್ಷಣ ಎಸ್, 5th ಸೆಮಿಗೆ ಬಂದಾಗ ನನ್ನ DCETನ ಶುರು ಮಾಡಿದೆ ಓದೋದಕ್ಕೆ. ಓಕೆ ಸಂತೃಪ್ತ್, ನೀವು DCET ಪ್ರಿಪೇರ್ ಆಗಬೇಕಾದ್ರೆ ನಿಮಗೆ ಆದಂಥ ಕೆಲವೊಂದು ಸ್ಟ್ರಾಟಜಿಸ್ನ ಮಾಡ್ಕೊಂಡಿರ್ತೀರಲ್ವಾ? ಸೊ ನಿಮ್ಮ DCET ಸ್ಟ್ರಾಟಜಿಸ್ ಯಾವ ರೀತಿಲಿತ್ತು? ಇನಿಷಿಯಲ್ ಆಗಿ ಸ್ಟ್ರಾಟಜೀಸ್ ಅಂತ ಯಾವುದೂ ಇರಲಿಲ್ಲ. ಮ್ಯಾಥ್ಸ್ನ ನಾನು ಮೊದಲಿಂದನೂ ಪ್ರಿಫರ್ ಮಾಡ್ತಿದ್ದೆ. ಮ್ಯಾಥ್ಸ್ ಆದಮೇಲೆ ಪ್ರಾಕ್ಟೀಸ್ ಮಾಡಾದ್ಮೇಲೆ ಒಂದು 2-3 ಮಂತ್ಸ್ ಆದಮೇಲೆ KA ಬೋರ್ಡ್ ಕಡೆಯಿಂದ ನಮಗೆ ಸಿಲೆಬಸ್ನ ರಿಲೀಸ್ ಮಾಡಿದರು. ರಿಲೀಸ್ ಮಾಡಿದ್ಮೇಲೆ ನಾನು ಬೇರೆ ಸಬ್ಜೆಕ್ಟ್ಸ್ಗೂ ಸಮೇತ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಓಕೆ, ಇನಿಷಿಯಲಿ ಹಾಗಾದರೆ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಗೊತ್ತಿರಲಿಲ್ಲ? ಇಲ್ಲ ಏನು ನ್ಯೂ ಸಿಲೆಬಸ್ ಆಗಿರೋದ್ರಿಂದ ನಾವು ಮ್ಯಾಥ್ಸ್ ಒಂದಿರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ನೆಕ್ಸ್ಟ್ ಅದಾದಮೇಲೆ KA ಅವರು ಯಾವಾಗ 5 ಸಬ್ಜೆಕ್ಟ್ಸ್ ಅಂದರು, ಆವಾಗ ಮ್ಯಾಥ್ಸ್ ಮೊದಲೇ ಒಂದು ಸಲ ಮಾಡಿರೋದ್ರಿಂದ ಬೇರೆ ಸಬ್ಜೆಕ್ಟ್ಸಿಗೆ ಜಾಸ್ತಿ ಟೈಮ್ ಕೊಡೋಕ್ಕೆ ನನಗೆ ಹೆಲ್ಪ್ ಆಯಿತು. ಎಸ್ ಸಂತೃಪ್ತ್, ನೀವು DCETಗೆ ಅಂತಲೇ ದಿನಕ್ಕೆ ಎಷ್ಟು ಅವರ್ ಓದ್ತಿದ್ರಿ? ಸರ್ ಇನಿಷಿಯಲ್ ಆಗಿ ಇಷ್ಟೇ ಅವರ್ ಓದಬೇಕಂತ ಏನು ನಾನು ಪ್ಲ್ಯಾನ್ ಮಾಡಿರಲಿಲ್ಲ. ಬಟ್ ಏನಂದರೆ ಡೈಲಿ ಮ್ಯಾಥ್ಸ್ ಪ್ರಾಕ್ಟೀಸು ಮಾಡ್ತಿರೋದ್ರಿಂದ ನಾನು 2 hours ಮಿನಿಮಮ್ ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಟಿಲ್ ದ DCET ಎಕ್ಸಾಮ್ ನಮಗೆ ಸಿಲೆಬಸ್ ಬರೋ ತನಕ ಮ್ಯಾಥ್ಸ್ ಒಂದೇ ಸಬ್ಜೆಕ್ಟ್ ಇದ್ದಿದ್ದಲ್ವ ನಮಗೆ. ಸೊ ನಮಗೆ ಏನು ಜಾಸ್ತಿ ಇರಲಿಲ್ಲ, ಮ್ಯಾಥ್ಸ್ನ ಡೈಲಿ 2 hours ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದಾದಮೇಲೆ ಯಾವಾಗ 5 ಸಬ್ಜೆಕ್ಟ್ಸ್ ಬಂತು ಅಷ್ಟೊತ್ತಿಗೆ ಮ್ಯಾಥ್ಸ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿರೋದ್ರಿಂದ ಬೇರೆ ಸಬ್ಜೆಕ್ಟ್ಸ್ನಾಗೆ ನಾನು ಜಾಸ್ತಿ ಟೈಮ್ ಕೊಡೋಕ್ಕೆ ಹೆಲ್ಪ್ ಆಯಿತು ಸರ್. ಓಕೆ, ಅಂದರೆ ಇನಿಷಿಯಲಲ್ಲಿ ನೀವು ಮ್ಯಾಥ್ಸ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಕೊಟ್ರಿ. ಅದಾದಮೇಲೆ DCET ಅವರು KA ಅವರು ಯಾವಾಗ ನಿಮ್ಮ ಸಿಲೆಬಸ್ಸನ್ನು ರಿಲೀಸ್ ಮಾಡಿದ್ರು ಆವಾಗ ಎಲ್ಲದಕ್ಕೂ ಸಹ ಈಕ್ವಲ್ ಕಾನ್ಸಂಟ್ರೇಟ್? ಹೌದು. ಅಂದರೆ ದಿನಕ್ಕೆ ಎಷ್ಟು ಅವರ್ ಓದ್ತಿದ್ರಿ? 2 hours 3 hours? ಸರ್ ಲಾಸ್ಟಿಗೆ ಇನಿಷಿಯಲ್ ಆಗಿ 2 hours ಓದ್ತಿದ್ದೆ. ಆಮೇಲೆ ಯಾವಾಗ ನಮಗೆ ಕ್ಲಾಸಸ್ ಎಲ್ಲ ರೆಗ್ಯುಲರಾಗಿ ಸ್ಟಾರ್ಟ್ ಆಯಿತು 4 hours ಕ್ಲಾಸಸ್ಸೇ ನಡೀತಿತ್ತು ನಮಗೆ. 4 hours ಕ್ಲಾಸಸ್ ಮುಗ್ದಾದ್ಮೇಲೆ ನಾವು 2 hours ರಿವಿಷನ್ಸ್ ಮಾಡ್ತಿದ್ವಿ ಸರ್. ಅಂದರೆ ಸೆಲ್ಫ್ ಸ್ಟಡಿ ರಿವಿಷನ್. ಸೊ ಸೆಲ್ಫ್ ಸ್ಟಡಿ ಈಸ್ ವೆರಿ ಇಂಪಾರ್ಟೆಂಟ್. ಹೌದು ಸರ್. ಓಕೆ, ನೀವು ಇನಿಷಿಯಲಿಂದ 2 to 3 hours ಓದ್ಕೊಂಡ್ಬಂದೆ ಅಂತ ಹೇಳಿದ್ರಿ ಟಿಲ್ ದ ಡೇಟ್ ಆಫ್ DCET ಎಕ್ಸಾಮ್ಸ್. ಇನ್ ಬಿಟ್ವೀನ್ ಗ್ಯಾಪು ಸಹ ತೊಗೊಂಡ್ರಿ. ಬಟ್ ಈ ಕನ್ಸಿಸ್ಟೆನ್ಸಿನ 2 to 3 hours ಕನ್ಸಿಸ್ಟೆಂಟಾಗಿ ಹೇಗೆ ಓದ್ಕೊಂಬರೋದಕ್ಕೆ ಸಾಧ್ಯ ಆಯಿತು? ಬಿಕಾಸ್ ಇನಿಷಿಯಲಿ ನಾವು ಸ್ಟೂಡೆಂಟ್ಸ್ನ ನೋಡಿದಾಗ ಬೇಗ ಡಿಮೋಟಿವೇಟ್ ಆಗ್ತಾರೆ, ಡೈವರ್ಟ್ ಆಗ್ತಾರೆ, ಬೇರೆ ಬೇರೆ ಇಂಟ್ರೆಸ್ಟ್ ಹೋಗ್ತಾರೆ ಅವರು. ಸೊ ನಿಮ್ಮ ಈ ಒಂದು ಕನ್ಸಿಸ್ಟೆನ್ಸಿ ಹೇಗೆ ಸಾಧ್ಯ ಆಯಿತು? ಸರ್ ಮ್ಯಾಥ್ಸಲ್ಲಿ ನನಗೆ ಮ್ಯಾಟ್ರಿಕ್ಸ್ ಬಿಟ್ಟರೆ ಬೇರೆ ಯಾವ ಚಾಪ್ಟರ್ಸು ಸಮೇತ ಬರ್ತಿರಲಿಲ್ಲ. ಅವಾಗ ಏನು ಮಾಡಿದೆ ಅಂದರೆ ಸ್ಟಾರ್ಟಿಂಗ್ ನಾನು ಟ್ರಿಗ್ನಾಮೆಟ್ರಿಯಿಂದ ಶುರು ಮಾಡಿದೆ. ಟ್ರಿಗ್ನಾಮೆಟ್ರಿಯಿಂದ ನನಗೇನು ಬೇಸಿಕ್ಸೇ ಗೊತ್ತಿರಲಿಲ್ಲ. ಸೊ ಹಳೇದು ಯೂಟ್ಯೂಬ್ ವೀಡಿಯೋಸ್ ಎಲ್ಲನೂ ನೋಡ್ಕೊಬರೋಕ್ಕೆ ಶುರು ಮಾಡಿದೆ. ಬಂದಾದಮೇಲೆ ನನಗೇನು ಬರ್ತಿರ್ಲಿಲ್ವಲ್ಲ, ಒಂದು 3 months ನಾನು ಪ್ರಾಕ್ಟೀಸ್ ಮಾಡ್ತಾ ನನಗೆ ಸ್ವಲ್ಪ ಕಾನ್ಸೆಪ್ಟ್ಸ್ ಗೊತ್ತಾಗೋಕ್ಕೆ ಶುರು ಆಯಿತು. ಸೊ ಹಾಗೆ ಕಂಟಿನ್ಯೂ ಮಾಡಿದೆ. ಫುಲ್ ಕನ್ಸಿಸ್ಟೆಂಟಾಗಿ ಏನಿಲ್ಲ, ನಾನು ಸ್ವಲ್ಪ ಮಿಡಲಲ್ಲಿ ಬ್ರೇಕ್ಸ್ ತೊಗೋತಿದ್ದೆ. ಅದು ಹೆಲ್ಪ್ ಆಗುತ್ತೆ ಸರ್. ಎಲ್ಲ ಕನ್ಸಿಸ್ಟೆನ್ಸಿ ತುಂಬ ಹೆಲ್ಪ್ ಆಗುತ್ತೆ. ಸಂತೃಪ್ತ್, ನೀವು DCET ಪ್ರಿಪ್ರೇಷನ್ಸ್ಗೆ ಯಾವ ಸ್ಟಡಿ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ರಿ ನೀವು? ಸರ್ ಲಾಸ್ಟ್ 3 monthsಗೆ ನಮಗೆ KA ಅವ್ರ ಸಿಲೆಬಸ್ ಬಿಟ್ಟಾದ್ರಿಂದ ಯಾವುದು ಇನಿಷಿಯಲ್ ಆಗಿ ಪ್ರೀವಿಯಸ್ ಇಯರಿಂದ ನಮಗೆ ಯಾವುದು ಸ್ಟಡಿ ಮೆಟೀರಿಯಲ್ಸ್ ಇರಲಿಲ್ಲ. ಸೊ ಈ ಇಯರ್ ನಮಗೆ 2.5 months ಇದ್ದಾಗಲೇ ನಮಗೆ ಸ್ಟಡಿ ಮೆಟೀರಿಯಲ್ಸ್ ನಮಗೆ ಸಿಕ್ಕಿದ್ದು. ಸೊ ನಮಗೆ ತ್ರಿಬಲ್ ಟಿ ಇನ್ಸ್ಟಿಟ್ಯೂಷನಿಂದ ಏನು ಪ್ರೊವೈಡ್ ಮಾಡಿದ್ರು ಅದೇ ಸ್ಟಡಿ ಮೆಟೀರಿಯಲ್ಸ್ನ ಯೂಸ್ ಮಾಡಿ. ಓಕೆ, ಥ್ರೂ ಔಟ್ ಯೋರ್ DCET ಪ್ರಿಪ್ರೇಷನಲ್ಲಿ ನೀವು ತ್ರಿಬಲ್ ಟಿ ಇನ್ಸ್ಟಿಟ್ಯೂಷನ್ ಸ್ಟಡಿ ಮೆಟೀರಿಯಲ್ ಯೂಸ್ ಮಾಡಿ. ಹೌದು. ಆ ಸ್ಟಡಿ ಮೆಟೀರಿಯಲ್ ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಯಿತು? ಸರ್ ಏನಂದರೆ ನಮಗೆ ಕ್ಲಾಸಸ್ನ ಎಲ್ಲ ತುಂಬ ನೀಟಾಗಿ ಮಾಡ್ತಿರ್ಬೇಕಾದ್ರೆ ಅಲ್ಲಿ MCQsನೆಲ್ಲ ಅಲ್ಲೇ ನೀಟಾಗಿ ಸಾಲ್ವ್ ಮಾಡಿಸ್ತಿದ್ರು.
ಸೊ ಏನಾರ ಚೇಂಜಸ್ ಇದ್ದರೆ ಅಲ್ಲೇ ಅಪ್ಡೇಟ್ ಮಾಡಿಸ್ತಿದ್ರು. ಹಾಗೆ ಇದರಲ್ಲಿ ತುಂಬ ಲೆಂತಿ ಕಾನ್ಸೆಪ್ಟ್ಸ್ ಇದ್ರಿಂದ ಅದರಲ್ಲಿ ಕನ್ಸರ್ನ್ ಟಾಪಿಕ್ಸ್ ಮಾತ್ರ ಇಲ್ಲಿ ಚೂಸ್ ಮಾಡಿ ನಮಗೆ ಸಿಲೆಬಸ್ಸಲ್ಲಿ ಹೆಲ್ಪ್ ಆಗಂಗೆ ಯೂಸ್ ಮಾಡಿದರು ಸರ್. ಓಕೆ, ಅಂದರೆ ಸ್ಟಡಿ ಮೆಟೀರಿಯಲ್ಸಲ್ಲಿ ಸೊ ನಮ್ಮ ವೀಕ್ಷಕರಿಗೆ ಎಲ್ರಿಗೂ ಗೊತ್ತು, ನಾವು ಆಲ್ರೆಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀವಿ. DCET ಸ್ಟಡಿ ಮೆಟೀರಿಯಲ್ಸಲ್ಲಿ ಅಪ್ ಟು ಟಾಪಿಕ್ DCET ಪ್ಯಾಟರ್ನ್ ಪ್ರಕಾರನೇ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಸ್ಟಡಿ ಮೆಟೀರಿಯಲ್ಸ್ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಹೌದು, ನಿಮಗೂ ಹಾಗೆ ಹೆಲ್ಪ್ಫುಲ್ ಆಗಿದೆಯಾ? ಹೆಲ್ಪ್ಫುಲ್ ಆಗಿದೆ ಸರ್. ಸಂತೃಪ್ತ್, ನಿಮಗೆ ತ್ರಿಬಲ್ ಟಿ ಅಕಾಡೆಮಿ ಬಗ್ಗೆ ಹೇಗೆ ಗೊತ್ತಾಯಿತು ಇನಿಷಿಯಲಲ್ಲಿ? ಸರ್, ನಾನು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ರೀವಿಯಸ್ ಇಯರ್ ಮಾಡೆಲ್ ಕ್ವಶನ್ ಪೇಪರ್ಸ್ನ ಒಂದು ಸ್ವಲ್ಪ ಕ್ವಶನ್ಸ್ನ ಸಾಲ್ವ್ ಮಾಡೋಣ ಅಂತ ತೊಗೊಂಡೆ. ನಾನು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಕ್ಕೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗೂ ಸ್ವಲ್ಪ ಟ್ರಿಕಿ ಅನಿಸ್ತಿತ್ತು. ಅಂದರೆ ಓನ್ಲಿ ಮ್ಯಾಥ್ಸ್ ಕ್ವಶನ್ ಪೇಪರ್ ಮಾತ್ರ? ಹಾಂ, ಮ್ಯಾಥ್ಸ್. ಯಾಕಂದರೆ ನಮಗೆ ಅಲ್ಲಿ ತನಕ ಬೇರೆ ಸಿಲೆಬಸ್ ಏನಿದೆ ಅಂತಲೇ ಗೊತ್ತಿರಲಿಲ್ಲ. ಸೊ ಮ್ಯಾಥ್ಸ್ ಒಂದೇ ನಮಗೆ ಪ್ರೀವಿಯಸ್ ಇಯರ್ದೊಂದು ಗೊತ್ತಿತ್ತು. ಸೊ ಅವಾಗ ಏನು ಮಾಡಿದೆ ಅಂದರೆ ಫ್ರೆಂಡ್ ಸರ್ಕಲ್ಸ್ನ ಒಂದು ಸಲ ಕೇಳಿದೆ, ಎಲ್ಲ ಯಾವುದಕ್ಕೆ ಸೇರ್ತಿದ್ದಾರೆ ಅಂತ. ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಅಟ್ಲೀಸ್ಟ್ 5 ಮೆಂಬರ್ಸ್ ತ್ರಿಬಲ್ ಟಿಗೆ ಅವಾಗಲೇ ಸೇರಿದ್ರು. ನಾನು ಜಾಯ್ನ್ ಆದಾಗ ಜನವರಿ 3rd ವೀಕು, ಅವರೆಲ್ಲ ಫಸ್ಟ್ ವೀಕಲ್ಲೇ ಜಾಯ್ನ್ ಆಗಿದ್ರು. ಸೊ ಅವ್ರು ನನಗೆ 2 ವೀಕ್ಸ್ ಆದಮೇಲೆ ನನಗೆ ರೆಫರ್ ಮಾಡಿದ್ರು 1 ವೀಕ್ ಆದಮೇಲೆ. ನಾನು ಅವಾಗ ಏನು ಮಾಡಿದೆ ಅಂದರೆ ಒಂದು ಡೆಮೋ ಕ್ಲಾಸಸ್ನ ಅಟೆಂಡ್ ಮಾಡಿದೆ. ಸೊ ಐ ಥಾಟ್ ಇಟ್ ವಿಲ್ ಬಿ ಬೆಟರ್ ಅಂತ ಹೇಳಿ ನಾನು ತ್ರಿಬಲ್ ಟಿ ಕ್ಲಾಸಸ್ನ ಆನ್ಲೈನ್ ಕ್ಲಾಸಸ್ನ ಜಾಯ್ನ್ ಆದೆ ಸರ್. ಓಕೆ, ಅಂದರೆ ನಿಮ್ಮ ಫ್ರೆಂಡ್ಸ್ ಆಲ್ರೆಡಿ ತ್ರಿಬಲ್ ಟಿಲಿ ಅವರು ಸಹ ತ್ರಿಬಲ್ ಟಿ ಸ್ಟೂಡೆಂಟ್ಸ್? ಹೌದು. ಸೊ ಅವ್ರ ಮುಖಾಂತರ ನಿಮಗೆ ತ್ರಿಬಲ್ ಟಿ ಬಗ್ಗೆ ಹೌದು. ನೀವು ಆನ್ಲೈನ್ ಮೋಡ್ನ ಅಟೆಂಡ್ ಮಾಡಿದೆ. ಸೊ ಅದಾದಮೇಲೆ ಇನ್ನೊಂದೇನು ಹೆಲ್ಪ್ ಆಯ್ತು ಅಂದರೆ ಆನ್ಲೈನ್ ಮೋಡ್ ಅಟೆಂಡ್ ಮಾಡಿದ್ರೂ ಕೂಡ ನಮಗೆ ರೆಕಾರ್ಡೆಡ್ ಕ್ಲಾಸಸ್ ಅವೈಲೇಬಲ್ ಇರ್ತಿತ್ತು. ಸೊ ನಮಗೆ ಯಾವಾಗ ಬೇಕಾದ್ರೂ ಅದನ್ನು ನಾವು ರೀಪ್ಲೇ ಮಾಡಿ ಏನಾದ್ರು ಡೌಟ್ಸ್ ಇದ್ದರೆ ಅಟೆಂಡ್ ಮಾಡ್ಬೋದಾಗಿತ್ತು. ಸೊ ಜನವರಿಲಿ ಅವರು ಶುರು ಮಾಡಿದ್ರಿಂದ ಮ್ಯಾಥ್ಸು, ನಾನು ಪ್ರೀವಿಯಸ್ 1 ಮಂತಿಂದ ಶುರು ಮಾಡಿದ್ರಿಂದ ಮ್ಯಾಚ್ ಆಗ್ತದೆ ಸರ್. ಸೂಪರ್. ಹಾಗಾದರೆ ನಿಮ್ಮ ಒಂದು DCET ಜರ್ನಿಲಿ, ನಿಮ್ಮ ಒಂದು DCET ಸಕ್ಸಸ್ಸಲ್ಲಿ ತ್ರಿಬಲ್ ಟಿ ಹೇಗೆ ಹೆಲ್ಪ್ಫುಲ್ ಆಯಿತು ನಮಗೆ ಸರ್? ನಿಮ್ಮ ಕ್ಲಾಸಸ್ ಆಗಿರ್ಬೋದು ಅಥವಾ ತ್ರಿಬಲ್ ಟಿ ಸ್ಟ್ರಕ್ಚರ್ಸ್ ಆಗಿರ್ಬೋದು? ಹೌದು ಸರ್. ಅದು ಸ್ಟಾರ್ಟಿಂಗ್ ಡೇಸಿಂದನೂ ಮ್ಯಾಥ್ಸಿಂದನೂ ಹಿಡಿದು ನಾನು ಬರೀ ಮ್ಯಾಟ್ರಿಕ್ಸ್ ಪ್ರಾಕ್ಟೀಸ್ ಮಾಡಿ ಬೇರೆದನ್ನೆಲ್ಲ ಮಾಡ್ತಿದ್ನಲ್ಲ. ಸೊ ಇಲ್ಲಿ ಏನಾಯ್ತು ಅಂದರೆ ಮತ್ತೆ ಮೊದಲಿಂದ ಸಿಲೆಬಸ್ನ ಶುರು ಮಾಡಿದ್ರು ಇನಿಷಿಯಲ್ ಡೇಸಿಂದನೂ. ಇನಿಷಿಯಲ್ ಆಗಿ ಶುರು ಮಾಡೋದ್ರಿಂದ ನಮಗೆ ಮತ್ತೆ ಬೇಗ ಮ್ಯಾಥ್ಸ್ನ ಫಸ್ಟ್ ಕಂಪ್ಲೀಟ್ ಮಾಡಿದ್ರು. ಅದಾದಮೇಲೆ ಬೇರೆ ಸಿಲೆಬಸ್ ಬಿಟ್ಟಾದಮೇಲೆ ಮ್ಯಾಥ್ಸ್ನ ಬಿಟ್ಟು ಮತ್ತೆ ಬೇರೆ ಸಬ್ಜೆಕ್ಟ್ಸ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ರು ಸರ್. ಆಮೇಲೆ ರೆಗ್ಯುಲರಾಗಿ 4 ಅವರ್ಸ್ ಆನ್ಲೈನ್ ಕ್ಲಾಸಸ್ ಇರ್ತಿತ್ತು. ಆಮೇಲೆ ವೀಕ್ಲಿ ಟೆಸ್ಟ್ಸ್ ಇರ್ತಿತ್ತು ಸರ್. ವೀಕ್ಲಿ ಟೆಸ್ಟ್ ಅಟೆಂಡ್ ಮಾಡಾದ್ಮೇಲೆ ನಮಗೆ ಅಲ್ಲೇ ಆನ್ ಸ್ಪಾಟಲ್ಲೇ ನಮಗೆ ವ್ಯಾಲ್ಯೂಯೇಷನ್ಸ್ ಆಗಿ ಮಾರ್ಕ್ಸ್ ಎಲ್ಲ ಕೊಡ್ತಿದ್ರು. ಅದಾದಮೇಲೆ ಟೆಕ್ಸ್ಟ್ ಬುಕ್ಸಲ್ಲಿ ಹಿಂದೆ ಇರೋ MCQಸ್ನೆಲ್ಲ ಅಟೆಂಡ್ ಮಾಡಿಸ್ತಿದ್ರು, ಅಲ್ಲೇ ಕ್ಲಾಸಲ್ಲಿ ಸಾಲ್ವ್ ಮಾಡಿಸ್ತಿದ್ರು. ಅದಲ್ಲದೆ ಎಕ್ಸ್ಟ್ರಾ MCQಸ್ನೆಲ್ಲ ಸಾಲ್ವ್ ಮಾಡಿಸ್ತಿದ್ರು. ಟೆಕ್ಸ್ಟ್ ಬುಕ್ಕಲ್ಲಿರೋ MCQಸಲ್ಲಿ ಏನಾರ ಚೇಂಜಸ್ ಇದ್ದರೆ, ಫಸ್ಟ್ ಎಡಿಷನ್ ಅಲ್ವ ಸರ್, ಏನಾರ ಚೇಂಜಸ್ ಇದ್ದರೆ ಅಲ್ಲಲ್ಲೇ ನೋಟಿಫೈ ಮಾಡಿ ಅಲ್ಲೇ ರೆಕ್ಟಿಫೈ ಮಾಡಿಕೊಂಡ್ಬಿಟ್ಟು ಅಪ್ಡೇಟ್ ಮಾಡ್ತಿದ್ರು ಸರ್ ನಮಗೆ. ಓಕೆ, ಅಂದರೆ ಸ್ಟಡಿ ಮೆಟೀರಿಯಲ್ಸಲ್ಲಿ ಕೊಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ ನಂಬರ್ ಆಫ್ MCQs ಆಗಿರ್ಬೋದು ಕ್ಲಾಸಲ್ಲಿ ಡಿಸ್ಕಷನ್ಸ್ನ ಮಾಡ್ತಿದ್ರು. ಬಟ್ ನಮಗೆ ಮಾಕ್ ಟೆಸ್ಟಲ್ಲಿ ಕೇಳ್ತಿದ್ದ ಕ್ವಶನ್ಸ್ಗೂ ನಮಗೆ ಹಿಂದೆ ಇರ್ತಿರೋ ಕ್ವಶನ್ಸ್ಗೂ ಭಾಳ ವ್ಯತ್ಯಾಸ ಇರ್ತಿತ್ತು ಸರ್. ಓಕೆ, ಸೊ ಅದು ಇನ್ನೊಂಥರ ಹೆಲ್ಪ್ ಆಯ್ತು ನಮಗೆ. ಓಕೆ, ಸ್ಟಡಿ ಮೆಟೀರಿಯಲ್ ಇರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರು MCQಸು, ಬಟ್ ನೀವು ರೆಗ್ಯುಲರ್ ಆಗಿ ಟೆಸ್ಟ್ ಬರೀತಿರೋದು ಡಿಫ್ರೆಂಟ್ ಕ್ವಶನ್ಸ್ ಇರ್ತಿತ್ತು. ಸೊ ಹಾಗಾಗಿ ನಿಮಗೆ DCETಲಿ ಈಸಿಯಾಗಿ ನೀವು DCET MCQಸ್ನ ಅಟೆಂಡ್ ಮಾಡೋದು. ಹೌದು. ಸಂತೃಪ್ತ್, ತ್ರಿಬಲ್ ಟಿ ಅಕಾಡೆಮಿಲಿರೋ ಟೀಚರ್ ಹೇಗಿದ್ರು? ಮೀನ್ಸ್ ಅವರ ಒಂದು ವೇ ಆಫ್ ಕನ್ವೇಯಿಂಗ್ ಆಗಿರ್ಬೋದು ಅಥವಾ ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡಿಸೋದ್ರಲ್ಲಾಗಿರ್ಬೋದು ನಿಮ್ಗೆ ಹೇಗೆ ಅನ್ನಿಸ್ತು ಸರ್? ತ್ರಿಬಲ್ ಟಿಲಿ ಈಚ್ ಸಬ್ಜೆಕ್ಟ್ಗೆ ಒಂದೊಂದು ಟೀಚರ್ಸ್ ಇದ್ದಾರೆ ಸರ್. ಮ್ಯಾಥ್ಸ್ ಒಂದಕ್ಕೇ 2 ಟೀಚರ್ಸ್ ಇದ್ದಾರೆ. ಅದು ಬಿಟ್ಟು ಮಿಕ್ಕಿದ 4 ಸಬ್ಜೆಕ್ಟ್ಗೂ ಸಪ್ರೇಟ್ ಟೀಚರ್ಸ್ ಇದ್ದಾರೆ. ಅದಾದಮೇಲೆ ಏನಾಯ್ತು ಅಂದರೆ ಸರ್, ಅವ್ರು 4 ಟೀಚರ್ಸೂ ಈಕ್ವಲ್ ಆಗಿ ಸಿಲೆಬಸ್ನ ಕಂಪ್ಲೀಟ್ ಮಾಡೋದ್ರಿಂದ ಏನು ಪ್ರೆಷರ್ ಬೀಳ್ತಿರ್ಲಿಲ್ಲ ಸರ್ ನಮಗೆ. ಆಮೇಲೆ ಅವರು ಬೇರೆ MCQs ತ್ರಿಬಲ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ದರೆ MCQಸ್ನೆಲ್ಲ ತಂದು ಸಾಲ್ವ್ ಮಾಡ್ತಿದ್ರು. ಕಾನ್ಸೆಪ್ಟ್ಸ್ ಎಲ್ಲ ಬೇಗ ಅರ್ಥ ಮಾಡಿಸ್ತಿದ್ರು. ಸೊ ಎಲ್ಲ ಹೆಲ್ಪ್ ಆಯಿತು. ಸಂತೃಪ್ತ್, ಫಸ್ಟ್ ನಿಮ್ಮ DCET ರಿಸಲ್ಟ್ ಅನೌನ್ಸ್ ಆದಾಗ ಸೊ ನಿಮ್ಮ ತಂದೆ ತಾಯಿ ಅವ್ರ ಭಾವನೆ ಹೇಗಿತ್ತು? ನಿಮ್ಮ ತಂದೆ ತಾಯಿ ರಿಯಾಕ್ಷನ್ಸ್ ಹೇಗಿತ್ತು ನಿಮ್ಮ DCET ರಿಸಲ್ಟ್ ನೋಡಾದ ನಂತರ? ಸರ್, ಅವರು ತುಂಬಾ ಖುಷಿಪಟ್ಟರು ಸರ್ ರಿಸಲ್ಟ್ಸ್ ನೋಡಿ. ಫಸ್ಟ್ ಅಮ್ಮ ಪಕ್ಕದಲ್ಲೇ ಇದ್ರು ರಿಸಲ್ಟ್ಸ್ ಬಂದಾಗ, ಅವರಂತೂ ತುಂಬಾ ಖುಷಿಪಟ್ಟರು. ಅದಾದಮೇಲೆ ನಾನೇ ನಮ್ಮ ಫಾದರ್ಗೆ ಇನ್ಫಾರ್ಮ್ ಮಾಡಿದೆ ಸರ್ ಫೋನ್ ಮಾಡಿ. ಯಾವುದೇ ಒಂದು ವಿದ್ಯಾರ್ಥಿ ಆಗಲಿ ಎಜುಕೇಷನ್ ಸೆಕ್ಟರಲ್ಲಿ ಮೇಯ್ನಾಗಿ ಏನೋ ಒಂದು ಅಚೀವ್ ಮಾಡೋದಾಗಿರಲಿ, ಫ್ಯಾಮಿಲಿ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ನಿಮ್ಮ ಒಂದು DCET ಜರ್ನಿಯಲ್ಲಿ ನಿಮ್ಮ ಫ್ಯಾಮಿಲಿ ಎಷ್ಟು ಸಪೋರ್ಟಿವ್ ಆಗಿತ್ತು ಸರ್? ಡೇ 1ಇಂದ ಪೇರೆಂಟ್ಸ್ ಇಬ್ಬರೂ ಸಪೋರ್ಟ್ ಮಾಡ್ತಿದ್ರು. ನಾನು ಯಾವಾಗ ಇಂಜಿನಿಯರಿಂಗ್ ಮಾಡ್ತೀನಿ ಅಂದೆ ಆವಾಗಲಿಂದನೂ ಅಪ್ಪ ಆಗಲಿ ಅಮ್ಮ ಆಗಲಿ ಯಾವತ್ತೂ ಮಾಡಬೇಡ ಅಂತ ಹೇಳಲಿಲ್ಲ. ಇಬ್ಬರೂ ಸಪೋರ್ಟ್ ಮಾಡಿದ್ರು ಸರ್. ಅದಾದಮೇಲೆ 2-3 ಮಂತ್ಸ್ ನಾನು ಸ್ವಲ್ಪ ಬೆಡ್ ರಿಡನ್ ಆಗಿದೆ ಸರ್, ಹಾಸ್ಪಿಟಲೈಸ್ ಆಗಿದೆ. ಆ ಟೈಮಲ್ಲಿ ಅಮ್ಮ ಕಡೆಯಿಂದ ಬಹಳ ಹೆಲ್ಪ್ ಆಯಿತು ಸರ್.
ಮಾರಲ್ ಸಪೋರ್ಟ್ ಮಾಡಿ ನಾನು ಫುಲ್ ಡೌನ್ ಆಗೋಗಿದ್ದೆ ಸರ್. ಇಲ್ಲ ಆಗೋದೇ ಇಲ್ಲ, ಸಿ ಟಿ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ಇಲ್ಲ ಅಮ್ಮ ನಿನ್ನ ಕೈಲಾಗುತ್ತೆ ಮಾಡು ಅಂತ ಸಪೋರ್ಟ್ ಮಾಡಿದರು ಸರ್. ಓಕೆ, ಅಂದರೆ ನೀವು ಡಿ ಸಿ ಇ ಟಿ ಸಿಲೆಬಸ್ ಅನೌನ್ಸ್ ಆದ ನಂತರ ನಿಮಗೆ ಹಾಸ್ಪಿಟಲೈಸ್ಡ್ ಆದ್ರಿ ಅಂತ ಹೇಳಿದ್ರಿ. ಸೊ ಹಾಸ್ಪಿಟಲಿಂದ ಬಂದು ನೀವು ಡಿ ಸಿ ಇ ಟಿಗೆ ಪ್ರಿಪೇರ್ ಆಗಿ ಹೌದು ಸರ್, ಈ ರ್ಯಾಂಕನ್ನು ತೊಗೊಂಡಿದ್ದೀನಿ. ಹೌದು ಸರ್. ನಿಮ್ಮ ಈ ಡಿ ಸಿ ಇ ಟಿ ಜರ್ನಿ ಬಗ್ಗೆ ಸಾಕಷ್ಟು ಹೇಳಿದ್ದೀರಾ, ಅಷ್ಟೊತ್ತು ಅದ್ರ ಬಗ್ಗೆ ಮಾತಾಡಿದ್ದೀವಿ. ಸೊ ನಿಮ್ಮ ಜೂನಿಯರ್ಸ್ ಯಾರೆಲ್ಲ ಡಿ ಸಿ ಇ ಟಿ 2024 ಎಕ್ಸಾಮ್ಗೆ ಅಪಿಯರ್ ಆಗ್ತಿದ್ದಾರೆ, ಅವ್ರಿಗೆ ಒಂದು ಸ್ಟ್ರಾಟಜೀಸ್ ಆಗಿರ್ಬೋದು ಅಥವಾ ಏನಾದರೂ ಸ್ಟಡಿ ಟಿಪ್ಸ್ನ ಕೊಡೋದಾದರೆ ಏನು ಕೊಡ್ತೀರಾ ಸ್ಟಡಿ ಟಿಪ್ಸ್ ನಿಮ್ಮ ಜೂನಿಯರ್ಸ್ಗೆ? ಸರ್ ಲಾಸ್ಟ್ ಇಯರ್ ಆದರೆ ನಮಗೆ ಸಿಲೆಬಸ್ ಕಾಪಿ ಇರಲಿಲ್ಲ, ಪೋರ್ಷನ್ಸ್ ಏನಂತ ಗೊತ್ತಿರಲಿಲ್ಲ. ಸೊ ಬಟ್ ಈ ಇಯರ್ಸ್ ಅವರಿಗೆ ಎಲ್ಲ ಆಲ್ರೆಡಿ ರೆಡಿ ಇದೆ. ಸೊ ಅವ್ರು ಏನು ಮಾಡಬೇಕಂದ್ರೆ ಜಸ್ಟ್ ಒಂದ್ಸಲ ಅವ್ರ ಪೋರ್ಷನ್ಸ್ನ ತೊಗೊಂಡು ಯಾವ್ಯಾವ ಚಾಪ್ಟ್ರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅವರಾಗಲೇ ಒಂದು ಟೈಮ್ ಟೇಬಲ್ ಥರ ಮಾಡ್ಕೋಬೇಕು ಸರ್. ಅಥವಾ ನೋಡ್ಕೋಬೇಕು ಯಾವ್ಯಾವ ಕ್ವಶನ್ಸಿಂದ ಏನೇನು, ಚಾಪ್ಟರ್ಸಿಂದ ಏನೇನು ಅಟೆಂಡ್ ಆಗುತ್ತೆ ಅಂತ. ಅದಾದಮೇಲೆ ಸಮೇತ ಅವರು ಪ್ರೀವಿಯಸ್ ಇಯರ್ ನಾವು ಫೈನಲ್ ಇಯರ್ ಅಟೆಂಡ್ ಆಗಿದ್ವಲ್ಲ ಸರ್, ಆ ಕ್ವಶನ್ಸ್ ಪೇಪರ್ನು ಸಮೇತ ಒಂದ್ಸಲ ನೋಡಿಕೊಂಡು ಆದಷ್ಟು ಬೇಗ ಇವಾಗಲಿಂದನೇ ಶುರು ಮಾಡಿದ್ರೆ ಒಳ್ಳೇದು ಸರ್. ಅಂದರೆ ನೀವು ಹೇಳ್ತಿರೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಇಟ್ಕೊಂಡು ಸೊ ಒಂದು ಸಲ ಅನಲೈಸ್ ಮಾಡಿದ್ರೆ ಸೊ ಡಿ ಸಿ ಇ ಟಿ ಅವರು ಯಾವ ರೀತಿಯಲ್ಲಿ ಕ್ವಶನ್ನ ಫ್ರೇಮ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಬೇಗ ಶುರು ಮಾಡೋದ್ರಿಂದ ಹೆಚ್ಚು ಟೈಮ್ ರಿವಿಷನ್ಸ್ ಮಾಡೋದು. ಅವ್ರ ರಿವಿಷನ್ಸ್ ಲಾಸ್ಟಲ್ಲಿ ಏನು ಮೇನ್ ಅಂದರೆ ಸರ್, ಎಲ್ಲರೂ ಕ್ಲಾಸಸ್ ಸೇರ್ಕೋತಾರೆ, ಬಟ್ ರಿವಿಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಜಾಸ್ತಿ ಸಲ ರಿವಿಷನ್ಸ್ ಮಾಡಿದ್ರೆ ಇವ್ರಿಗೆ ಕಾನ್ಸೆಪ್ಟ್ ಸ್ಟ್ರೆಂತ್ಸ್ ಆಗುತ್ತೆ ಸರ್. ಎಕ್ಸಾಕ್ಟ್ಲಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ತಮ್ಮ ಎಲ್ರಿಗೂ ಒಂದೇ, ಸೊ ಕ್ಲಾಸಸ್ ನಂತರ ಯಾರೆಲ್ಲ ಸೆಲ್ಫ್ ಸ್ಟಡಿ ಮಾಡ್ತಿದ್ದೀರೋ ಸೊ ಸೆಲ್ಫ್ ಸ್ಟಡಿ ತುಂಬ ಇಂಪಾರ್ಟೆಂಟ್ ಅನ್ನೋದು ಸಂತೃಪ್ತ ಅವರ ಮಾತಾಗಿರ್ತಕ್ಕಂಥದ್ದು. ಹೌದು ಸರ್. ಸಂತೃಪ್ತ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ತ್ರಿಬಲ್ ಟಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಒಂದು ಡಿ ಸಿ ಇ ಟಿ ಜರ್ನಿಯನ್ನು ನಿಮ್ಮ ಜೂನಿಯರ್ಸ್ ಜೊತೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಸೊ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಆಲ್ ದ ಬೆಸ್ಟ್ ಫಾರ್ ಯುವರ್ ಇಂಜಿನಿಯರಿಂಗ್ ಜರ್ನಿ. ಸೊ ಸ್ಟಿಲ್ ತ್ರಿಬಲ್ ಟಿ ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ ಟಿಲ್ ಯು ಕಂಪ್ಲೀಟ್ ಯುವರ್ ಇಂಜಿನಿಯರಿಂಗ್ ಜರ್ನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಅಕಾಡೆಮಿಗೆ ಬಂದಿದ್ದಕ್ಕೆ. 2024 ಆಸ್ಪಿರೆಂಟ್ಸ್ಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು.